ನಾವು ಗಣೇಶ ಹಬ್ಬ ಮಾಡಿದಾಗ ನಮ್ಮ ಹಿಂದೂ ಸ್ನೇಹಿತರು, ಮುಸ್ಲಿಂ ಸ್ನೇಹಿತರು ಎಲ್ಲರೂ ಕೂಡ ಅಲ್ಲೇ ಪ್ರಸಾದ ಮಾಡ್ತಾ ಇದ್ವಿ, ಅಲ್ಲೇ ಹಂಚ್ತಾ ಇದ್ವಿ. ಅವಾಗ ನಮ್ಗೆ ಏನ್ ಇರ್ಲಿಲ್ಲ. ಅನ್ಫಾರ್ಚುನೇಟ್ಲಿ ದಟ್ ಇಸ್ ನಾಟ್ ದ ಸಿಚುವೇಶನ್ ನಾವು. ಈಗ ನೋಡಿ, ಈಗ ರಂಜಾನ್ ಇರ್ಬೋದು ಅಥವಾ ಗಣೇಶ ಹಬ್ಬ ಇರ್ಬೋದು, ರಾಮನವಮಿ ಇರ್ಬೋದು, ಎಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ಸೆಲೆಬ್ರೇಷನ್ಸ್ ಆಗ್ತದೆ. ಮುಂಚೆ ಈಗ ಇರ್ತಾ ಇತ್ತ, ತಾವೇ ಹೇಳಿ 20 ವರ್ಷದ ಹಿಂದೆ, 30 ವರ್ಷದ ಹಿಂದೆ ರಾಮನವಮಿ ಮಾಡ್ಬೇಕಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಪ್ಪ. ನಮ್ಮ ಕಲಬುರಗಿನಲ್ಲಿ ಆ ರಾಮನವಮಿ ಪ್ರೊಸೆಷನ್ ಯಾವಾಗ್ಲೂ ಕೂಡ ದರ್ಗದ ಮುಂದೆನೆ ಹೋಗ್ತಿತ್ತು. ಯಾವಾಗ್ಲೂ ದರ್ಗಾದವರು ಅವರಿಗೆ ಏನು ಪಾನ್ಕ ಅಥವಾ ಏನಾದ್ರು ಕೊಡ್ತಾ ಇದ್ರು. ಇತ್ತೀಚೆಗೆ ದರ್ಗಾಗಳನ್ನ ನೀವು ಕವರ್ ಮಾಡ್ಬೇಕಾಗಿದೆ. ಅದೇ ರೂಟಲ್ಲಿ ಹೋಗ್ಬೇಕು ಅಂತಾರೆ ಎಲ್ಲರೂ. ಆ ರೂಟ್ ಬೇರೆ ದರ್ಗಾದ ಮುಂದೆ ಇರ್ಲಿಲ್ಲ ಅಂದ್ರೂ ಕೂಡ ಆ ದರ್ಗದ ಮುಂದೆನೆ ಹೋಗ್ಬೇಕು ಅಂತ ಪ್ರಚೋದನಕಾರಿ ಡಿಜೆ ಹಾಕ್ತಾರೆ. ಆಮೇಲೆ ಇದು ನೀವು ಹೇಳಿದಂಗೆ ಸರ್ ದಿನೇಶ್ ಸಾಹೇಬ್ರೆ, ಬರೇ ಒಂದೇ ಧರ್ಮಕ್ಕೆ ಸೀಮಿತ ಇಲ್ಲ. ರಂಜಾನ್ ಟೈಮ್ನಲ್ಲೂ ಇವರು ಹಂಗೆ ಮಾಡೋದು. ದೇವಸ್ಥಾನದ ರೂಟ್ ಇರಲಿಲ್ಲ ಅಂದ್ರೆ ದೇವಸ್ಥಾನದ ಮುಂದೆ ಹೋಗೋದು, ಡಿಜೆ ಇದು ಮಾಡಿಸೋದು, ಏನೋ ಲಾಠಿಗಳು ತೋರಿಸೋದು, ತಲವಾರುಗಳು ತೋರಿಸೋದು, ಇದೆಲ್ಲ ಮುಂಚೆ ಇರ್ತಾ ಇರಲಿಲ್ಲ. ಇತ್ತೀಚೆಗೆ ಪ್ರಾರಂಭ ಆಗಿದೆ. ಹೇಗೆ ಆಯ್ತು, ಯಾಕೆ ಆಯ್ತು ಅಂತ ನಾವು ಆತ್ಮವಿಮರ್ಶನೆ ಮಾಡ್ಕೋಬೇಕಾಗಿದೆ ಇವತ್ತು. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ರಿಲಿಜಿಯನ್ ಈಸ್ ಫಾರ್ ಮ್ಯಾನ್ ಅಂಡ್ ನಾಟ್ ಮ್ಯಾನ್ ಫಾರ್ ರಿಲಿಜಿಯನ್. ಅಂದ್ರೆ ಧರ್ಮವು ಮನುಷ್ಯನಿಗಾಗಿ ಇದೆ ಹೊರತು ಮನುಷ್ಯ ಧರ್ಮಕ್ಕಾಗಿ ಇಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಉಲ್ಟಾ ಮಾಡ್ತಾ ಇದ್ದೀವಿ.